ಹೇಳಿ ಹೊಸಕೋಟೆಯಲ್ಲೇ ಇರೋದು. ಈ ಹಾಸ್ಪಿಟಲ್ ರೆಫರ್ ಮಾಡಿದ್ದು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಬ್ರು. ಸೊ ಇದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ. 2 ಹಾಸ್ಪಿಟಲ್ ರೆಫರ್ ಮಾಡಿದ್ರು. ಬಟ್ ಈಗ ನಾವು ಬಂದು 1-2 ಚೆಕ್ಅಪ್ ಗೆ ಬಂದಾಗ ಸೊ ಡಾಕ್ಟರ್ಸ್ ಎಲ್ಲ ಫ್ರೆಂಡ್ಲಿ ಅನ್ಸಿದ್ರು. ನರ್ಸ್ ಗಳಾಗಿ ತುಂಬಾ ಸಪೋರ್ಟಿವ್ ಆಗಿದ್ರು. ಸೊ ಇಲ್ಲೇ ಮಾಡಿಸ್ಬೇಕಂತ ಡಿಸೈಡ್ ಮಾಡ್ಕೊಂಡು ಬಂದಿದ್ವಿ. ಫಸ್ಟ್ ನಾನು ನಾರ್ಮಲ್ ಆಗಿದ್ರಿಂದ ಇಲ್ಲಿ ಸೆಕೆಂಡ್ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ರು ನರ್ಸ್ ಗಳೆಲ್ಲ. ಬಂದಾಗ ಏನು ಅವರು ಇಂಡ್ಯೂಸ್ ಅಥವಾ ಇಂಜೆಕ್ಷನ್ಸ್ ಅಥವಾ ಏನು ಕೊಟ್ಟಿರ್ಲಿಲ್ಲ. ನಾರ್ಮಲ್ ಆಗಿ ಪೇನ್ ಬಂದಿದ್ದು. ಅವ್ರು ನಾರ್ಮಲ್ ಆಗಿ ವೇಟ್ ಮಾಡಿಸಿದ್ರು. 3 hours ಅಷ್ಟೊತ್ತಿಗೆ ನಾರ್ಮಲ್ ಡೆಲಿವರಿ ಆಯ್ತು. ಡಾಕ್ಟರ್ಸ್ ಮತ್ತೆ ನರ್ಸ್ಗಳು ಅಷ್ಟೇ ರೂಮ್ ಅಲ್ಲಿ ವಿಸಿಟ್ ಮಾಡೋದು. ಎವ್ರಿ 2 hours ಒಂದ್ಸತಿ ವಿಸಿಟ್ ಮಾಡ್ತಿದ್ರು. ಕ್ಲೀನಿಂಗು ಅಷ್ಟೇ 2 hours ಗೆ ಇಲ್ಲ ಕ್ಲೀನ್ ಎಲ್ಲ ಮಾಡ್ತಿದ್ರು. ಮತ್ತೆ ಫುಡ್ ಅಷ್ಟೇ ಪ್ರೊವೈಡ್ ಮಾಡೋದ್ರಲ್ಲಿ ಕರೆಕ್ಟ್ ಟೈಮ್ಗೆಲ್ಲ ಫುಡ್ ಎಲ್ಲ ಪ್ರೊವೈಡ್ ಮಾಡೋದ್ರಲ್ಲಿ ಏನು ಡಿಲೇ ಮಾಡಿರ್ಲಿಲ್ಲ. ಎಲ್ಲ ಸಪೋರ್ಟಿವ್ ಆಗಿದ್ರು. ಏನೇ ನಾವು ಕೇಳ್ಬೇಕಾದ್ರು ಅವ್ರು ಒಂಥರ ಪೇಷನ್ಸ್ ಎಲ್ಲ ಹೇಳ್ತಿದ್ರು. ಯಾವ್ದೇ ರೀತಿ ಇದ್ ಮಾಡಿಲ್ಲ. ಚೆನ್ನಾಗಿ ನೋಡ್ಕೊಂಡ್ರು. ಎಲ್ಲ ಚೆನ್ನಾಗಿತ್ತು. ನನ್ನ ಹೆಸರು ಬದುಕೇಶ್ವರ್. ನನ್ನ ನೇಟಿವ್ ಸಿರ್ಸಿ. ನನಗೆ ಇಲ್ಲದೆ ನಮ್ಮ ಕಲೀಗ್ಸ್ ಒಬ್ಬ ರೆಫರ್ ಮಾಡಿರೋದಕ್ಕೆ ನಂಗೆ ಗೊತ್ತಿಲ್ಲಾಗಿತ್ತು ಹಾಸ್ಪಿಟಲ್ ಬಗ್ಗೆ. ಬಟ್ ಅವ್ರು ರೆಫರ್ ಮಾಡಿದ ನಂತರ ಇಲ್ಲಿ ವಿಸಿಟ್ ಮಾಡಿದೆ. ಅದಾದ ನಂತರ ನಂಗೆ ಇಲ್ಲಿ ವಿತ್ ರಿಸ್ಪೆಕ್ಟ್ ಇನ್ಶೂರೆನ್ಸ್ ರಿಲೇಟೆಡ್ ತುಂಬಾ ಸಪೋರ್ಟ್ ಮಾಡಿದ್ರು. ಅದನ್ನೆಲ್ಲ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಏನೇನ್ ಬರ್ತದೆ ಅದನ್ನೆಲ್ಲ ಕ್ಲಿಯರ್ ಆಗಿ ಹೇಳಿದ್ರು. ಮುಂಚೆನೆ ಎಲ್ಲ ಕಮ್ಯುನಿಕೇಶನ್ ಕೊಟ್ಟಿದ್ರು. ಅದೇ ತರ ಡಾಕ್ಟರ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ನಾನು ಅವರಿಗೆ ಮುಂಚೆನೆ ಡಿಸ್ಕಸ್ ಮಾಡಿದೆ. ಫಸ್ಟ್ ಬೇಬಿ ನಾರ್ಮಲ್ ಆಗಿದೆ, ಸೆಕೆಂಡ್ ಕೂಡ ನಮ್ಗೆ ನಾರ್ಮಲ್ ಬೇಕು ಅಂತ. ಆ ನಾರ್ಮಲಿಗೆಗೋಸ್ಕರ ವೇಟ್ ಮಾಡಿದ್ರು. ಅಂದ್ರೆ ಇಮಿಡಿಯೇಟ್ ಆಗಿ ಯಾವುದೇ ಒಂದು ಇದು ತಗೊಳ್ಳಿಲ್ಲ ಡಿಸಿಷನ್. ವೇಟ್ ಮಾಡಿ ಅಪ್ ಟು ಏನು ನಾರ್ಮಲ್ ಆಗಿ ಪೇನ್ ಜನರೇಟ್ ಆಗೋವರೆಗೆ ವೇಟ್ ಮಾಡಿ ನಾರ್ಮಲ್ ಆಗಿ ಡೆಲಿವರಿ ಮಾಡ್ಕೊಟ್ಟಿದ್ದಾರೆ. ಸ್ಟಾಫ್ಸ್ ಆಗ್ಲಿ, ನರ್ಸ್ ಆಗ್ಲಿ, ಡಾಕ್ಟರ್ಸ್ ಕಡೆಗೆ ಇನ್ನು ಬೇರೆ ವರ್ಕರ್ಸ್ ಎಲ್ಲ ಇದ್ದಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಚೆನ್ನಾಗಿ ಟೇಕ್ ಕೇರ್ ಕೂಡ ಮಾಡ್ತಾರೆ. ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತಾರೆ.